ಹಾಯ್ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಈಗ ನಮ್ಮ ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಾರಾಟ ನಿಷೇಧ ಕುರಿತು ಈಗ ಎಲ್ಲ ಕಡೆ ಹರಿದಾಡ್ತಾ ಇದೆ. ಈ ಒಂದು ವಿಷಯವಾಗಿ ಬ್ಯಾನ್ ಆಗುತ್ತೆ ಅನ್ನುವಂತಹ ಸುದ್ದಿ. ಕೊಪ್ಪಳ ಜಿಲ್ಲೆಯಲ್ಲಿ ಏನು ನಡೆದಿದೆ, ಗುಟ್ಕಾ ಖರೀದಿಗೆ ಅಂತ ಹೇಳಿ ಜನರು ಮುಗಿಬಿದ್ದಿರೋದು ನಾವು ನೋಡಬಹುದು. ಸಾಲ ಮಾಡಿ ಕಂತೆ ಹಣವನ್ನು ಕೈಲಿಡ್ಕೊಂಡು ಬಂದು ಗುಟ್ಕಾವನ್ನ ಖರೀದಿಸಿ ಹೋಗ್ತಾ ಇರೋದು ಇಲ್ಲಿ ಅಚ್ಚರಿಯಾದಂತಹ ಒಂದು ಸುದ್ದಿ ಅಂತಲೇ ಹೇಳಬಹುದು. ಎಷ್ಟಾದರೂ ಇರಲಿ, ಎಷ್ಟೇ ದುಡ್ಡಾಗಲಿ, ಗುಟ್ಕಾ ಕೊಡಿ ಅಂತ ಹೇಳಿಬಿಟ್ಟು ಚೀಲದಲ್ಲಿ ತುಂಬಿಕೊಂಡು ಸೈಕಲ್ಲು ಬೈಕ್ಗಳಲ್ಲಿ ಹೇರ್ಕೊಂಡು ಜನ ಹೋಗ್ತಾ ಇರುವಂತಹ ಒಂದು ದೃಶ್ಯವನ್ನು ನೋಡಿದ್ದೇವೆ. ಇನ್ನು ವ್ಯಾಪಾರಸ್ಥರು ಕೂಡ ಎಚ್ಚರ ಆಗ್ಬಿಟ್ಟಿದ್ದಾರೆ ಈ ಒಂದು ವಿಷಯದಲ್ಲಿ. ಬೆಳಗ್ಗೆ ಗುಟ್ಕಾ ಖರೀದಿಗೆ ಬಂದವರಿಗೆ ಪ್ಯಾಕೆಟ್ ಚೀಲಗಟ್ಟಲೆ ಮಾರಾಟ ಮಾಡಿದವರು ಮಧ್ಯಾಹ್ನದ ಹೊತ್ತಿಗೆ ಗುಟ್ಕಾ ಸ್ಟಾಕ್ ಇದ್ರೂ ಸಹ ಮಾರಾಟ ಮಾಡ್ತಾ ಇಲ್ಲ, ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಹೇಳಿ ಕಳಿಸ್ತಿದ್ದಾರೆ. ಇನ್ನು ಗೋದಾಮಿನಲ್ಲಿ ಗುಟ್ಕಾ ಇಟ್ಟರೆ ಸಮಸ್ಯೆ ಆಗುತ್ತೆ ಅಂತ ಬೇರೆಡೆ ಕೂಡ ಸಾಗಿಸ್ತಾ ಇದ್ದಾರೆ ಗುಟ್ಕಾವನ್ನ, ಪಾನನ್ನ. ಇನ್ನು ಯಾವುದೇ ಅಂಗಡಿಯಲ್ಲಿ ಗುಟ್ಕಾ ಕೇಳಿದ್ರು ಸಹ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ ವ್ಯಾಪಾರಿಗಳು. ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಮಗೆ ಅಂತ ಅವ್ರಿಗೂ ಸಹ ಭಯ ಶುರುವಾಗಿದೆ. ಆದರೆ ಕದ್ದು ಮುಚ್ಚಿ ದುಬಾರಿ ಮೊತ್ತಕ್ಕೆ ಮಾರ್ತಿದ್ದಾರೆ. ಅಂದರೆ ಇವಾಗ ಡಿಮಾಂಡ್ ಇರೋದ್ರಿಂದ ಜನಗಳು ಎಷ್ಟಾದರೂ ಸರಿ ತಗೊಳ್ತೀವಿ ಅನ್ನೋ ಸಿಚುವೇಶನ್ ಇರೋದ್ರಿಂದ ಕದ್ದು ಮುಚ್ಚಿ ಒಂದು ಜಾಸ್ತಿ ಹಣಕ್ಕೆ ಮಾರಾಟ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಗೊತ್ತಾಗ್ತಾ ಇದೆ. 25 ರೂಪಾಯಿ ಇದ್ದಂತಹ ಒಂದು ಗುಟ್ಕಾ ಪ್ಯಾಕೆಟ್ನ ಬೆಲೆ ಈಗ ಎಷ್ಟಾಗಿದೆ ಗೊತ್ತಾ? 100 ರೂಪಾಯಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಕದ್ದು ಮುಚ್ಚಿ ಮಾರಾಟ ಮಾಡ್ತಿದ್ದಾರೆ. ಈಗ ಡೈರೆಕ್ಟಾಗಿ ಅಷ್ಟೊಂದು ಮಾರಾಟ ಮಾಡಂಗಿಲ್ಲಲ್ಲ, ಈಗ ಆಲ್ರೆಡಿ ಅದು ನಿಷೇಧ ಏರಿದ್ದಾರೆ. ರಾಜ್ಯದಲ್ಲಿ ಗುಟ್ಕಾ ಮಾರಾಟ ನಿಷೇಧ ಕುರಿತು ಈಗ ಸುದ್ದಿ ಆಗಿದ್ದಂತೆ ಕೊಪ್ಪಳ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಒಂದು ದೃಶ್ಯ ಎಲ್ರಿಗೂ ಸಹ ಗೊತ್ತಾಗಿದೆ. ಇನ್ನು ಈಗ ರಾಜ್ಯಾದ್ಯಂತ ಇತ್ತೀಚೆಗೆ ಹೋಟೆಲ್ಲು, ಪಬ್ಬು, ಬಾರು, ರೆಸ್ಟೋರೆಂಟ್ಗಳ ಒಂದು ಅಸಲಿ ಮುಖ ಬಯಲಾಗ್ತಾ ಇತ್ತು. ಇತ್ತೀಚೆಗೆ ಆಹಾರ ಸುರಕ್ಷತೆ ಹಾಗೇನೆ ಔಷಧ ಆಡಳಿತ ಇಲಾಖೆಯ ಅಧಿಕಾರಿಗಳು 4 ದಿನಗಳಿಂದ ಬೆಂಗಳೂರಿನ ಕೆಲವೊಂದು ಹೋಟೆಲ್ ಇರ್ಬೋದು, ಪಬ್ ಇರ್ಬೋದು, ಬಾರ್ಗಳಿಗೆ ದಾಳಿಯನ್ನ ನಡೆಸಿದ್ರು. ಈ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಏನ್ ಮಾಡುತ್ತೆ, ಮಹತ್ವದ ನಿರ್ಧಾರ ಕೈಗೊಳ್ಳುತ್ತೆ. ರಾಜ್ಯಾದ್ಯಂತ ತಂಬಾಕು ಹಾಗೆ ನಿಕೋಟಿನ್ ಹೊಂದಿರುವಂತಹ ಗುಟ್ಕಾ ಇರ್ಬೋದು, ಪಾನ್ ಮಸಾಲ ಇರ್ಬೋದು, ಹಾಗೆ ಇತರ ಸಂಬಂಧಿತ ಒಂದು ಉತ್ಪನ್ನಗಳ ತಯಾರಿಕೆ, ಸಂಗ್ರಹಣೆ, ಸಾರಿಗೆ, ವಿತರಣೆ ಹಾಗೆ ಮಾರಾಟವನ್ನ 1 ವರ್ಷದ ಅವಧಿಗೆ ಸಂಪೂರ್ಣವಾಗಿ ಬ್ಯಾನ್ ಮಾಡುವಂತಹ ಆದೇಶವನ್ನು ಹೊರಡಿಸಿದೆ. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಈ ಕ್ರಮವನ್ನು ಸರ್ಕಾರ ಕೈಗೊಂಡಿದೆ. ಇನ್ನು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ರೆಗ್ಯುಲೇಷನ್ಸ್ 2011 ಇದರ ಒಂದು ನಿಯಮ 234 ಅಡಿಯಲ್ಲಿ ಏನು ಬರುತ್ತೆ, ಈ ಒಂದು ಕಠಿಣ ನಿಯಮವನ್ನು ಜಾರಿಗೆ ತಂದಿದೆ ಸರ್ಕಾರ. ಆ ಪ್ರಕಾರ 2026 ಆಗಸ್ಟ್ 10ರಂದು ಈ ಸಂಬಂಧ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿತ್ತು. ಅಂದರೆ ಆಗಸ್ಟ್ 10ರಿಂದ ಈ ಆದೇಶ ಜಾರಿಗೆ ಬಂದಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಎಷ್ಟು ಒಂದು ಪಾನ್ ಗುಟ್ಕಾಗೆ ಜನರು ಡಿಪೆಂಡ್ ಆಗಿದ್ದಾರೆ, ಅಡಿಕ್ಟ್ ಆಗಿದ್ದಾರೆ ಅಂದರೆ ಈ ರೀತಿಯಾಗಿ ಕೊಪ್ಪಳದಲ್ಲಿ ನಾವು ಒಂದು ಸೀನನ್ನು ನೋಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಪ್ಯಾಕ್ ಮಾಡ್ದ ಅಥವಾ ಪ್ರತ್ಯೇಕವಾಗಿ ಮಾರಾಟ ಮಾಡಲುವಂಥ ಎಲ್ಲ ಮಾದರಿಯ ನಿಷೇಧಿತ ತಂಬಾಕು ಉತ್ಪನ್ನಗಳ ಮೇಲೆಯೂ ಸಹ ಒಂದು ಹೆಚ್ಚಿನ ನಿಗಾ ವಹಿಸುವಂತೆ ಅಧಿಕಾರಿಗಳು ಸಹ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಆದೇಶ ಏನಂತ ನೋಡೋದಾದರೆ, ತಂಬಾಕು ಅಥವಾ ನಿಕೋಟಿನ್ ಹೊಂದಿರುವಂತಹ ಗುಟ್ಕಾ ಇರ್ಬೋದು ಅಥವಾ ಪಾನ್ ಮಸಾಲ ಇರ್ಬೋದು, ಈ ಒಂದು ಉತ್ಪನ್ನಗಳನ್ನು ಯಾವುದೇ ಹೆಸರಿನಲ್ಲಿ ಮಾರಾಟ ಮಾಡ್ತಾ ಇದ್ರು. ಅಂದರೆ ಪಾನ್ ಗುಟ್ಕಾ ಅಷ್ಟೇ ಅಲ್ಲ, ಬೇರೆ ಬೇರೆ ಹೆಸರಿನಲ್ಲೂ ಸಹ ಮಾರಾಟ ಆಗ್ತಾ ಇದೆ. ಈ ಒಂದು ಎಲ್ಲ ಒಂದು ಏನು ಉತ್ಪನ್ನಗಳಿರುತ್ತೆ ಅದೆಲ್ಲವನ್ನು ಸಹ ನಿಷೇಧ ಮಾಡುವಂತೆ ಸೂಚನೆಯನ್ನು ಸರ್ಕಾರ ಕೊಟ್ಟಿತ್ತು. ಪ್ಯಾಕ್ ಮಾಡಿದ ಅಥವಾ ಪ್ಯಾಕ್ ಮಾಡದ ರೂಪದಲ್ಲಿ ಕೂಡ ಮಾರಾಟವಾಗುವಂತಹ ಉತ್ಪನ್ನಗಳೇನಿದೆ, ಹಾಗೆ ಪ್ರತ್ಯೇಕವಾಗಿ ಪ್ಯಾಕ್ ಮಾಡಿ ಗ್ರಾಹಕರು ಸುಲಭವಾಗಿ ಮಿಶ್ರಣ ಮಾಡುವಂತೆ ಮಾರಾಟ ಮಾಡುವಂತಹ ಉತ್ಪನ್ನಗಳು ಸಹ ಇದರ ವ್ಯಾಪ್ತಿಗೆ ಬರುತ್ತೆ. ಅದರಿಂದ ಇನ್ನು ಮುಂದೆ ಯಾರಾದರೂ ಈ ಒಂದು ನಿಷೇಧಿತ ಉತ್ಪನ್ನಗಳನ್ನು ತಯಾರು ಮಾಡಿದ್ರೆ ಅಥವಾ ಅದನ್ನು ಸಂಗ್ರಹಣೆ ಮಾಡಿದ್ರೆ ಅಥವಾ ಇದನ್ನು ಸಾಗಿಸಿದ್ರೆ ಅಥವಾ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅಥವಾ ಮಾರಾಟ ಮಾಡಿದ್ರೆ ಇದು ಒಂದು ಕಠಿಣವಾದಂತಹ ಕಾನೂನಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈ ಬಗ್ಗೆ ಆಹಾರ ಸುರಕ್ಷತಾ ಅಧಿಕಾರಿಗಳು ರಾಜ್ಯಾದ್ಯಂತ ವಿಶೇಷವಾದಂತಹ ತಪಾಸಣೆಗಳನ್ನು ನಡೆಸ್ತಾ ಇದ್ದಾರೆ. ಸಾರ್ವಜನಿಕರು ಯಾವುದೇ ಉಲ್ಲಂಘನೆ ಬಗ್ಗೆ ಮಾಹಿತಿ ಪಡೆದ್ರೆ ತಕ್ಷಣ ಸಂಬಂಧಪಟ್ಟಂತಹ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ತಿಳಿಸಬೇಕು ಅಂತ ಹೇಳ್ಬಿಟ್ಟು ಇಲಾಖೆ ಕರೆ ಕೂಡ ಕೊಟ್ಟಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.